ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ ಆಗಿ ಕ್ರೋಶಾ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು, ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನು. ಫಸ್ಟ್ ನೋಡಿ, ಆರಾಳೆ ದಾರಾಗೆ ಗಂಟು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇನ್ನು ಒಂದು ಪಕ್ಕದಲ್ಲಿ ಲಾಕ್ ಮಾಡ್ಕೋಬೇಕು. ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ ಡಿಸೈನು, ಸಿಂಪಲ್ ಆಗಿ ಡಿಸೈನ್ ಇದು. ಇನ್ನು ಒಂದು ಪಕ್ಕದಲ್ಲಿ ಸಿಂಗಲ್ ಕ್ರೋಶಾ ಹಾಕೋತೀನಿ. ಒಂದು 2 ಸಿಂಗಲ್ ಕ್ರೋಶಾ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇವಾಗ ಚೈನ್ ಹಾಕೋತೀನಿ. ಇಲ್ಲಿ ಕುಚ್ಚು ಬರುತ್ತೆ. ಇಲ್ಲಿ 4 5 ಚೈನ್ ಹಾಕೋಬಹುದು. 4 ಹಾಕಿದ್ರೆ ನಡೀತಾ, 5 ಹಾಕಬೇಕು. 5 ಚೈನ್ 4 ಚೈನ್ ಹಾಕಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಇನ್ನು ಒಂದು 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇನ್ನು 2 ಸಿಂಗಲ್ ಕ್ರೋಶೆ, ಇದು ಒಂದು ಸಿಂಗಲ್ ಕ್ರೋಶೆ ಮಾಡಿ ಇವಾಗ ಸೂಜಿ ಮೇಲೆ 2 ಸಲ ದಾರ ತಗೋತೀನಿ. ಸೂಜಿ ಮೇಲೆ 2 ಸಲ ದಾರ ತಗೋಬೇಕು. 2 ಸಲ ದಾರ ತಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಸ್ವಲ್ಪ ಡೈರೆಕ್ಟ್ ಬಟ್ಟೆಗೆ ಒಂದು 2 ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಡೈರೆಕ್ಟಲ್ಲಿ ಬಟ್ಟೆಗೆ ಸಿಂಗಲ್ ಕ್ರೋಶೆ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ ನಾನು 2 ಸಲ ದಾರ ತಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ನೋಡಿ, ಅಷ್ಟು ಗ್ಯಾಪ್ ಇಡಬೇಕು. ಇವಾಗ ಒಂದು 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಇಲ್ಲಿ ಒಂದು ಬೀಡ್ ಹಾಕೋತೀನಿ. ದಾರ ಮೇಲೆ ಮಾಡಿ ಬೀಡ್ ಹಾಕ್ತಾ ಇದ್ದೀನಿ. ಚಿಕ್ಕ ಸೈಜಲ್ಲಿ ಒಂದು ಬೀಡ್ ಹಾಕ್ತಾ ಇದ್ದೀನಿ. ರೌಂಡ್ ಶೇಪಲ್ಲಿ ಚಿಕ್ಕ ಸೈಜು ಬೀಡ್ ಹಾಕ್ತಾ ಇದ್ದೀನಿ. ಬೀಡ್ ಹಾಕಿಬಿಟ್ಟು ಇಲ್ಲಿನ ಸುಜ್ಜಿ ಮೇಲೆ 2 ಸಲ ದಾರ ತಗೋತೀನಿ. ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. 2 ಸಲ ದಾರ ತಗೊಂಡು ಸುಜ್ಜಿ ಮೇಲೆ ಇವಾಗ 2 ಸಲ ದಾರ ಸುತ್ಕೋತೀನಿ. 2 ಸಲ ದಾರ ಸುತ್ತಕೊಂಡು ಇವಾಗ ತ್ರಿಬಲ್ ಕ್ರೋಶೆ ಮಾಡಿ ಗ್ಯಾಪ್ ಬಿಟ್ಟಿದ್ದಲ್ಲ, ಆ ಗ್ಯಾಪ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು 2ಗೆ 1 ತಿರ್ಗಿ 2ಕ್ಕೆ 1 ಮಾಡ್ಕೋಬೇಕು. ಇನ್ನು 2ಕ್ಕೆ 1 ಮಾಡಿ ಲಾಸ್ಟಲ್ಲಿ 2ಕ್ಕೆ 1 ಮಾಡ್ಕೋತೀನಿ. ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ನಾವು ತ್ರಿಬಲ್ ಕ್ರೋಶೆ ಡೈರೆಕ್ಟ್ ಸೀರೆಗೆ ಮಾಡಿದಲ್ಲ, ಅಲ್ಲಿ ಗ್ಯಾಪ್ ಐತಲ್ಲ, ಆ ಗ್ಯಾಪ್ ಒಳಗೆ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಇನ್ನು ಹಾಗೆ ಒಂದು ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇವಾಗ ಬೀಡ್ ಹಾಕಿಲ್ಲ, ಹಾಗೆ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಂದು ಬಿಟ್ಟು ಒಂದಿಗೆ ಬೀಡ್ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಎಲ್ಲ ತ್ರಿಬಲ್ ಕ್ರೋಶೆಗೆ ಒಂದೊಂದು ಬೀಡ್ ಹಾಕ್ಕೊಳ್ಳಿ. ಇವಾಗ ದಾರ ಮೇಲೆ ಮಾಡಿ ಇನ್ನು ಒಂದು ಬೀಡ್ ಹಾಕ್ಕೋತೀನಿ. ಸಿಂಪಲ್ಲಾಗಿ ಡಿಸೈನು ಬೇಗ ಆಗುತ್ತೆ. ಡಿಸೈನು ಬೀಡ್ ಸೇರಿಸ್ತಾ ಇದ್ದೀನಿ. ಒಂದು ಸಲ ಬೀಡ್ ಸೇರಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ದಾರ ಎಳೆ ನಿಧಾನಾಗಿ ಹಾಕ್ಕೋಬೇಕು. ಇವಾಗಿನ ಸುಜ್ಜಿ ಮೇಲೆ ಬೀಡ್ ಹಾಕಿ ಸುಜ್ಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಅದೇ ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು 2ಗೆ 1 2ಗೆ 1 ಲಾಸ್ಟಲ್ಲಿ 2ಗೆ 1 ಇದು ಕೂಡ ಅಷ್ಟೇ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶೆ ಮಾಡಿ ಇವಾಗ ಹಾಗೆ ಒಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಬೀಡ್ ಹಾಕ್ತಾ ಇಲ್ಲ, ಹಾಗೆ ಒಂದು ತ್ರಿಬಲ್ ಕ್ರೋಶೆ ಅದೇ ಗ್ಯಾಪಲ್ಲಿ ಮಾಡ್ಕೋಬೇಕು. ಇವಾಗ ಬೀಡ್ ಹಾಕೋತೀನಿ. ಚಿಕ್ಕ ಸೈಜ್ ಒಂದು ಬೀಡ್ ಹಾಕ್ತಾ ಇದ್ದೀನಿ. ಬೀಡ್ ಹಾಕಿ ಇನ್ನು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು 2 ಸಲ ದಾರ ತಗೋಬೇಕು. ಸುಜ್ಜಿ ಮೇಲೆ ಸೇಮ್ ಪೇಂಟ್ ಗ್ಯಾಪ್ ಐತಲ್ಲ, ಆ ಗ್ಯಾಪ್ಗೆ ಹೋಗಿ ದಾರ ಎಳ್ಕೊಬಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ ಹಾಗೆ ಒಂದು ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಒಂದು ತ್ರಿಬಲ್ ಕ್ರೋಶೆ ಮಾಡಿಬಿಡ್ರಿ. ಇವಾಗ ಬೀಡ್ ಹಾಕ್ತಾ ಇದ್ದೀನಿ. ಒಂದು ತ್ರಿಬಲ್ ಕ್ರೋಶೆ ಕಿಪ್ ಮಾಡಿ ಒಂದು ತ್ರಿಬಲ್ ಕ್ರೋಶೆಗೆ ಬೀಡ್ ಹಾಕ್ತಾ ಇದ್ದೀನಿ. ಇಲ್ಲಿ ಟೋಟಲ್ 5 ಬೀಡ್ ಹಾಕ್ತಾಯಿದ್ದೀನಿ. ನಾನು 10 ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಒಂದು ಜಾಸ್ತಿ ಕೂಡ ಮಾಡ್ಕೋಬೋದು. ಮತ್ತು 10 12 ಮಾಡ್ಬೋದು. ಇಲ್ಲಿ 5 ಬೀಡ್ ಬರಬೇಕಲ್ಲ, ಅದಕ್ಕೆ ನಾನು
10 ಮಾಡ್ತಾಯಿದ್ದೀನಿ. ಹೆಚ್ಚು ಕಮ್ಮಿ ಹಾಕ್ಬೋದು, ಬೇಕಂದರೆ 12 ತ್ರಿಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿ 5 ಬೀಡ್ ಹಾಕಿದ್ದೀನಿ. 5 ಬೀಡಾಗಿ ಆರ್ಚ್ ಕಂಪ್ಲೀಟ್ ಆಗೈತಿ. ಇವಾಗ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೋತೀನಿ. ಈ ರೀತಿ ಬರುತ್ತೆ ಆರ್ಚು, ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕ ಆರ್ಚು. ಇವಾಗ ಲಾಕ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಬಂದಿದೆ ಆರ್ಚು. 5 ಬೀಡ್ ಹಾಕಿದ್ದೀನಿ. ಇವಾಗ ಸೀರೆಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಈ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸಿಂಗಲ್ ಕ್ರೋಶೆ ಲಾಕ್ ಮಾಡಿ ಕೌಂಟ್ ಮಾಡಿದ್ರೆ 3 ಸಿಂಗಲ್ ಕ್ರೋಶೆ ಆಗುತ್ತೆ. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ ಕುಚ್ಚು ಬರುತ್ತೆ, 4 ಚೈನ್ 5 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇನ್ನು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಒಂದು 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸಿಂಪಲ್ಲಾಗಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಒಬ್ರೊಬ್ರು ಸಿಂಪಲ್ಲಾಗಿ ಹಾಕಿ ಹೇಳ್ತಾರಲ್ಲ, ಈ ರೀತಿ ಹಾಕೋಬೇಕು. ಒಂದೇ ಸ್ಟೆಪ್ಪಲ್ಲಿ ಬೇಗ ಆಗುತ್ತೆ. ಇವಾಗ ನೋಡಿ 2 ಸಿಂಗಲ್ ಕ್ರೋಶೆ ಮಾಡಿ ಇನ್ನು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡಿ ಸೀರೆಗೆ ಡೈರೆಕ್ಟಾಗಿ ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕೋತೀನಿ. ಇಲ್ಲಿ 2 ಚೈನ್ ಹಾಕ್ಕೋತಾ ಇದ್ದೀನಿ. 2 ಚೈನ್ ಹಾಕಿ ಇವಾಗ ನೋಡಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೋತೀನಿ. 2 ಸಲ ದಾರ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರ ಎಳ್ಕೊಂಬಂದು ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟ್ ತ್ರಿಬಲ್ ಕ್ರೋಶೆ ಮಾಡಿ ಆಮೇಲೆ ಬೀಡ್ ಹಾಕ್ತಾಯಿದ್ದೀನಿ. ಅದು ಆರ್ಚಿಗೆ ನೋಡಿ ಫಸ್ಟ್ 2 ಚೈನ್ ಹಾಕಿ ಬೀಡ್ ಹಾಕಿ ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಹಾಗೆ ಮಾಡಿದ್ರೆ ನಡೀತಾವೆ, ಇದು ಮಾಡಿದ್ರೆ ನಡೀತಾವೆ ಸೇಮ್. ಈ ರೀತಿ ಕೂಡ ಮಾಡ್ಕೋಬೋದು. ಇವಾಗಿನ ಬೀಡ್ ಹಾಕಿದ್ದಿಲ್ಲ, ಇವಾಗಿನ ಸೂಜಿ ಮೇಲೆ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಇಲ್ಲಿ ಫಸ್ಟ್ ತ್ರಿಬಲ್ ಕ್ರೋಶೆ ಮಾಡಿ ಆಮೇಲೆ ಬೀಡ್ ಹಾಕಿದ್ದೀನಿ. ಅದು ಆರ್ಚಿಗೆ ಫಸ್ಟ್ ಬೀಡ್ ಹಾಕಿ ಆಮೇಲೆ ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಬೇಕಂದರೆ ಇದೇ ರೀತಿ ಮಾಡ್ಕೊಳ್ಳಿ. ಫಸ್ಟ್ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳಿ, ಆಮೇಲೆ ಬೀಡ್ ಹಾಕ್ಕೊಳ್ಳಿ. ಸೇಮೇ ಕಾಣುತ್ತೆ ಡಿಸೈನು. ಇನ್ನು ಒಂದು ಬೀಡ್ ಹಾಕ್ಕೋತೀನಿ. ಬೀಡ್ ಹಾಕಿ ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು 2 ಸಲ ದಾರ ತಗೋಬೇಕು. ಸೂಜಿ ಮೇಲೆ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇವಾಗ ಹಾಗೆ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಬೇಗ ಕೂಡ ಹಾಕೋಬೋದು ಡಿಸೈನು. ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಹಾಗೆ ಒಂದು ತ್ರಿಬಲ್ ಕ್ರೋಶೆ ಮಾಡಿ ಒಂದು ತ್ರಿಬಲ್ ಕ್ರೋಶೆಗೆ ಬೀಡ್ ಹಾಕ್ತಾಯಿದ್ದೀನಿ. ಇದು ಕೂಡ ಆರ್ಚ್ ಅಷ್ಟೇ, 5 ಬೀಡ್ ಹಾಕ್ಕೋತೀನಿ ಈ ಆರ್ಚಿಗೆ ಅಷ್ಟೇ. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಇವಾಗ ಹಾಗೆ ಒಂದು ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶೆ ಮಾಡಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಕರೆಕ್ಟಾಗಿ ಬೆಲೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋತೀನಿ. ಇದು ಒಂದು ಹಾಕಿ ಎಲ್ಲಿ ಬರುತ್ತೆ ಅಲ್ಲಿ ಸೀರೆಗೆ ಲಾಕ್ ಮಾಡ್ಕೋತೀನಿ. ನೋಡಿ ಈ ರೀತಿ ಬರುತ್ತೆ. 2 ಆರ್ಚ್ ಸೇಮೇ ಐತಿ. ಇದೇ ರೀತಿ ಹಾಕೊಳ್ಳಿ ಫುಲ್ ಸೀರೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಲಾಕ್ ಮಾಡಿದ್ದೆಲ್ಲ ಪಕ್ಕದಲ್ಲಿ ಒಂದು 2 ಸಿಂಗಲ್ ಕ್ರೋಶೆ ಮಾಡಿ ಇನ್ನು 4 ಚೈನ್ ಹಾಕ್ಕೊಂಡು ಇನ್ನು ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇದೇ ರೀತಿ ಫುಲ್ ಸೀರೆ ಹಾಕ್ಕೋತೀನಿ. ಫುಲ್ ಸೀರೆ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ಅಂತ. ನೋಡಿ ಫುಲ್ ಸೀರೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದೈತಿ. ಚಿಕ್ಕ ಚಿಕ್ಕ ಆರ್ಚು ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತಿದೆ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಸ್ಟೆಪ್ಪಲ್ಲಿ ಹಾಕೋಬೋದು ಡಿಸೈನು.
ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ. ಸಿಂಪಲಾಗಿ ಡಿಸೈನ್ ಬೇಕಂದರೆ ಈ ರೀತಿ ಹಾಕ್ಕೊಳ್ಳಿ. ಕುಚ್ಚು ಎಲ್ಲ ಕಟ್ಟಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ಅಂತ. ತುಂಬ ಚೆನ್ನಾಗಿ ಬಂದೈತಿ, ಎಲ್ಲ ಆರ್ಚ್ ಎಷ್ಟು ನೀಟಾಗಿ ಬಂದೈತಿ. ಇದು ದಾರ ಐತಲ್ಲ, ಕುಚ್ಚು ಕಟ್ಟೋ ಟೈಮಲ್ಲಿ ಸೇರಿಸ್ಕೊಂಡು ಕುಚ್ಚು ಕಟ್ಕೋಬೇಕು. ಕುಚ್ಚು ಎಲ್ಲ ಕಟ್ಟಿ ತೋರಿಸ್ತೀನಿ ನೋಡಿ. ಕುಚ್ಚು ಕಟ್ಟಿದ್ದೀನಿ, ಡಿಸೈನ್ ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಬಂದೈತಿ. ಎಲ್ಲ ಆರ್ಚ್ ನೋಡಿ ಒಂದೇ ಲೆವೆಲಾಗಿ ತುಂಬ ಚೆನ್ನಾಗಿ ಬಂದೈತಿ. ನೀವು ಕೂಡ ಈ ಡಿಸೈನ್ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಸಿಂಪಲಾಗಿ ಡಿಸೈನು. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.